ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು, ನೀವೇನಾರು ಯೂಟ್ಯೂಬರ್ ಆಗಿದ್ರಪ್ಪ ಅಂದ್ರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಯೂಟ್ಯೂಬ್ನ್ಯಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ರೆ ಕೆಲವೊಂದಿಷ್ಟು ಜನ ಮಾನಿಟೇಷನ್ ಆನ್ ಮಾಡ್ಕೊಂಡು ಅರ್ನಿಂಗ್ಸ್ ಆಲ್ರೆಡಿ ಮಾಡ್ತಿರ್ತಾರೆ. ಅವ್ರಿಗೂ ಆಗಿರ್ಬೋದು ಈ ಒಂದು ವಿಡಿಯೋ. ಮತ್ತು ಇನ್ನು ಮೇಲೆ ನೀವೇನಾರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಪ್ಪ ಅಂದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋದಾಗ ಶಾರ್ಟ್ಸ್ ಮೇಲೆ ಒಂದು ಹೊಸ ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ನ ನಾನು ನಿಮ್ಗೆ ಆಲ್ರೆಡಿ ತಮ್ನೇಲ್ ಮೇಲೆ ಹಾಕಿದ್ದೀನಿ. ಈ ಒಂದು ವಿಡಿಯೋನ ಆ ಒಂದು ತಮ್ನೇಲ್ ನೋಡಿಬಿಟ್ಟು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಓಪನ್ ಮಾಡಿರ್ತೀರಿ. ಸೊ ಫ್ರೆಂಡ್ಸ್, ಶಾರ್ಟ್ಸ್ ಮೇಲೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತನು. ಈ ಒಂದು ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಯಾವುದೇ ಥರ ಫೇಕ್ ಇರೋಂಗಿಲ್ಲ. ನೀವು ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋನು ತಡ ಮಾಡೋದು ಬೇಡ. ಶಾರ್ಟ್ಸ್ ಮೇಲೆ ಯಾವ ಒಂದು ಅಪ್ಡೇಟ್ನ ಹೇಳಕ್ಕೆ ಹೊಂಟನಪ್ಪ ಅಂದ್ರೆ, ಈಗ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಇಮೇಜ್ಗಳನ್ನ ತೋರಿಸ್ತು ನೋಡ್ರಿ. ಇಲ್ಲಿ ಈಗ ಒಂದು ಡೈಲಾಗ್ ಬರೀತಾರೋ, ಆ ಒಂದು ಡೈಲಾಗ್ ಬರೆದ ಶಾರ್ಟ್ಸ್ ವಿಡಿಯೋಗಳು ಒಂದು ಸಾಂಗ್ನ ಕುಂದರ್ಸಿ ಅಪ್ಲೋಡ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಿಮ್ಗೆ ಹೇಳಬೇಕು, ಈ ಒಂದಿಷ್ಟು ಏನು ಕಂಟೆಂಟ್ಗಳು ಒಂದಿಷ್ಟು ಕ್ಯಾಟಗರಿಗಳನ್ನ ಚೂಸ್ ಮಾಡಿ ಈ ಥರ ನೀವೇನೋ ಟೆಕ್ನಿಕ್ನ ಉಳಿಸೋದಿದ್ರಪ್ಪ ಅಂದರೆ ಯೂಟ್ಯೂಬ್ನ್ಯಾಗ. ಸೊ ಫ್ರೆಂಡ್ಸ್, ಗೊತ್ತಿರಲಿ, ಅಲರ್ಟ್ ಆಗಿರಿ. ನಿಮ್ಮ ಒಂದು ಚಾನಲ್ ಮಾನಿಟೇಷನ್ ಆಗೋದು ಒಂದು 80-90% ಡೌಟ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾನು ನೀವು ಪ್ರಶ್ನೆ ಮಾಡ್ಬೋದು, ಯಾಕೆ ಈ ಥರ ನಾವೇನು ಮಾಡೀವಿ, ಇನ್ನೊಬ್ರು ಕಂಟೆಂಟ್ ಅಲ್ಲ ಇದು, ನಾವು ನಮ್ಮ ಸ್ವಂತ ಮಾಡತ್ತೀವಿ ಅಂತ ಹೇಳ್ತಾರಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಒಂದು ಗೊತ್ತಿರಲಿ, ಒಂದು ಇದನ್ನು ತೋರಿಸ್ ನೋಡಿರಿ. ನಿಮ್ಗೆ ಇಲ್ಲಿ ಒಂದು ರೂಲ್ಸ್ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಒಂದು ಹೊಸ ರೂಲ್ಸ್ ಬಂದೈತಿ. ಆ ಒಂದು ರೂಲ್ಸ್ ಬಗ್ಗೆ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಹೇಳ್ತೀನಿ, ಇದನ್ನು ನಾನು ಕನ್ನಡದಾಗ ಹೇಳ್ತೀನಿ ಏನಂತೇಳಿ. ವ್ಯಾಲ್ಯೂಯಬಲ್ ಕಂಟೆಂಟ್ನ ಹಾಕ್ಲಾರ್ದ ಅಂದ್ರೆ ಏನಿದೆ ಖಾಲಿ ಪೀಲಿ ಅಂದ್ರೆ ಒಂದು ರೂಪಾಯಿ ಏನೂ ಕೂಡ ಅದರಿಂದ ಏನೂ ಅರ್ಥನೂ ಆಗಿರಂಗಿಲ್ಲ. ಗಾಂಧಿಲ್ಲ ಗಾಳಿಲ್ಲ ಅಂತಾರಲ್ಲ, ಅಂದ್ರೆ ಅಪ್ಪಟ ಕನ್ನಡದಾಗ ಗಂಧಿಲ್ಲ ಗಾಳಿಲ್ಲ ಅಂಥ ಒಂದು ವಿಡಿಯೋ ಒಂದು ಕಂಟೆಂಟ್ನ ನಾವು ಅಪ್ಲೋಡ್ ಮಾಡಿದ್ದೀವಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಆ ಥರದ ಕಂಟೆಂಟ್ ಆಗಿರ್ಬೋದು ಅಥವಾ ಏನೂ ಕೂಡ ಅದ್ರೊಳಗೆ ಒಂದು ವ್ಯಾಲ್ಯೂ ಅನ್ನೋದು ಇರೋಂಗಿಲ್ಲ, ಎಫರ್ಟ್ ಅನ್ನೋದು ಇರೋಂಗಿಲ್ಲ, ಮತ್ತು ಅದ್ರೊಳಗೆ ಏನೂ ಥರ ಅಷ್ಟೊಂದು ವರ್ಕ್ ಅನ್ನೋದು ಇರೋಂಗಿಲ್ಲ, ಹಾರ್ಡ್ ವರ್ಕ್. ನಿಮ್ಮದು ಏನೋ ಒಂದು ಓನ್ ಕಂಟೆಂಟ್ ಅದು ಗೊತ್ತಾಗಂಗಿಲ್ಲ. ಅದು ಅಂಥ ಕಂಟೆಂಟ್ಗಳು ಏನಾದ್ರು ಅಪ್ಲೋಡ್ ಮಾಡ್ತಿದ್ರಪ್ಪ ಅಂದ್ರೆ ಯೂಟ್ಯೂಬ್ದವ್ರು ಹೇಳ್ಕೊಂಡಾರು ಅಂಥ ಚಾನಲ್ಗಳನ್ನ ನಾವು ಮಾನಿಟೇಷನ್ನ ಮಾಡೋಂಗಿಲ್ಲ, ಡಿಮಾನಿಟೇಷನ್ ಮಾಡ್ತೀವಿ. ಆನ್ ಆಗಿದ್ದಪ್ಪ ಅಂದ್ರೆ ಡಿಮಾನಿಟೇಷನ್ ಮಾಡ್ತೀವಿ, ಅಪ್ಲೈ ಹೊಡೆದಿದ್ರಪ್ಪ ಅಂದ್ರೆ ಅಪ್ರೂವಲ್ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದು ಅಪ್ಡೇಟ್ ಆಲ್ರೆಡಿ ಬಂದು ಭಾಳ ಆಗೈತಿ, ಆದರೆ ಇದು ಟ್ರೆಂಡಿಂಗ್ನಾಗ ಐತಿ. ಈಗ ಹೆಂಗೆ ಟ್ರೆಂಡಿಂಗ್ ಆಗೈತಪ್ಪ ಅಂದ್ರೆ, ರೀಸೆಂಟಾಗಿ ಎಷ್ಟೋ ಸಾವಿರ ಚಾನಲ್ಗಳು ಅಂದ್ರೆ ಶಾರ್ಟ್ ಚಾನಲ್ಗಳದು ಡಿಮಾನಿಟೇಷನ್ ಮಾಡ್ಯಾರತ್ತವ್ರು. ಮೊದಲು ಮಾನಿಟೇಷನ್ ಆನ್ ಇದ್ದು ಸಕಾರ ಡಿಮಾನಿಟೈಸೇಷನ್ ಮಾಡ್ಯಾರತ್ತ. ಸೊ ಫ್ರೆಂಡ್ಸ್, ಇನ್ನು ಆನ್ ಆಗಿದ್ರು ಹಿಂಗೆ ಮಾಡ್ಯಾರಂದ್ರೆ ಇನ್ನು ನೀವು ಅಪ್ಲೈ ಮಾಡ್ತೀರಿ, ಇನ್ನು ನಿಮ್ಮನ್ನು ಬಿಡ್ತಾರನ್ನ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ತನು, ಕಂಟೆಂಟ್ಗಳ ಒಳಗೆ ಒಂದು ವ್ಯಾಲ್ಯೂಯಬಲ್ ಕಂಟೆಂಟ್, ಒಂದು ವ್ಯಾಲ್ಯೂಯಬಲ್ ಒಂದು ಹಾರ್ಡ್ ವರ್ಕ್ ಅನ್ನೋದು ಇರಬೇಕು. ನೀವು ಒಂದು ಎಫರ್ಟ್ ಅನ್ನೋದು ಗೊತ್ತಾಗಬೇಕು. ಅವ್ನು ಶಾರ್ಟ್ ವಿಡಿಯೋದಾಗ ಏನೋ ಒಂದು ಆ ಒಂದು ಅರ್ಥ ಇರಲಾರ್ದ ವಿಡಿಯೋಗಳನ್ನ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ಇನ್ನೊಂದು ಸಲ ಕರೆಕ್ಟಾಗಿ ಅರ್ಥ ಆಗೋಂಗೆ ಹೇಳ್ತೀನಿ. ಈಗ ಸಿಂಪಲ್ಲಾಗಿ ಈ ಒಂದು ಕಾರ್ ಗಾಡಿಯಾಗ ಈಗ ನೀವು ಸ್ನ್ಯಾಪ್ ಹಾಕ್ತಿರ್ತೀರಿ, ನೋಡ್ಬೋದು ನೀವು, ನಿಂತದ್ದು ಅಡ್ಡಾಡಿದ್ದು ಹಿಂಗೆ ಗಾಳಿ ಗಂಧ ಒಟ್ಟು ಬಿಡ್ತಿರ್ತೀರಿ, ಸ್ನ್ಯಾಪ್ ಹಾಕ್ತಿರ್ತೀರಿ ಅವನ ಇವನ್ನ ಅಂತೇಳಿ. ಆ ಥರ ನೀವು ಶಾರ್ಟ್ ವಿಡಿಯೋಗಳನ್ನ ಎಲ್ಲೆಲ್ಲಾರ ಹೆಂಗಾರ ಒಟ್ಟು ಇಷ್ಟ ಬಂದಂಗೆ ಟೈಟ್ಲ್ ಬರೀದು ಡೈಲಾಗ್ ಬರೋದು ಆಮ್ಯಾಗ ಒಂದು ಹಾಡು ಕುಂದರ್ಸಿ ಏನೂ ಇಲ್ಲ ಬರೀ ಸೆಂಡ್ ಮಾಡೋದು ಅಪ್ಲೋಡ್ ಮಾಡೋದು ಮಾಡಿದ್ರಪ್ಪ ಅಂದ್ರೆ ಇವೆಲ್ಲ ಏನಕ್ಕಾವಪ್ಪ ಅಂದ್ರೆ ಇವು ವ್ಯಾಲ್ಯೂಯಬಲ್ ಕಂಟೆಂಟ್ ಅನ್ಸಂಗಿಲ್ಲ. ಇವು ಇನ್ವ್ಯಾಲ್ಯೂಯಬಲ್ ಕಂಟೆಂಟ್ ಹಾಕಾವು. ಸೊ ಫ್ರೆಂಡ್ಸ್, ಈ ಥರ ನೀವು ಕಂಟೆಂಟ್ಗಳು ಮಾಡೋಕೆ ಹೋಗ್ಬೇಡ್ರಿ, ಮಾಡತ್ತಿದ್ರಪ್ಪ ಅಂದ್ರೆ ಹೇಳತ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ನನಗಂತೂ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದ್ರೆ ನಾನು ರೀಸೆಂಟಾಗಿ 2-3 ವಿಡಿಯೋಗಳನ್ನ ನಾನು ಆ ಥರ ಡೈಲಾಗ್ ಬರೆದ ಶಾರ್ಟ್ ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರ ಚಾನಲ್ದಾಗ ಗೊತ್ತಾಗೈತೆ. ಸೊ ಫ್ರೆಂಡ್ಸ್, ಈ ಒಂದು ಕಂಟೆಂಟಿಗೆ ವ್ಯಾಲ್ಯೂಬಲ್ ಕಂಟೆಂಟ್ ಅಲ್ಲ ನನಗೂ ಸ್ವಲ್ಪ ಮನಸ್ಸಿಗೆ ಭಾಳ ಆಯ್ತು. ನಿಮ್ಗೆ ಎಷ್ಟು ನೋವಾಗಲ್ಲ, ನಮಗೂ ಅಷ್ಟು ನೋವಾಗೈತಿ ಈಗ. ಸೊ ಫ್ರೆಂಡ್ಸ್, ನಾನು ಕೂಡ ಈ ಥರದ ಮೇಗಿಂತ ಯಾವುದೇ ಥರ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ನೀವೇನೋ ಮಾಡ್ತಿದ್ರಪ್ಪ ಅಂದ್ರೆ ನೀವು ಕೂಡ ಮಾಡೋಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.